ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀವಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಯಾರಾದರೂ ಜೋಗ್ ಫಾಲ್ಸ್ ಕಡೆ ಬರೋರು ಇಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಜೋಗ್ ಫಾಲ್ಸಿಗೆ ಹತ್ತಿರವಾದ ಒಂದು ವ್ಯೂ ಪಾಯಿಂಟ್ ಇದು. ಏನು ಕಾಣಿಸುತ್ತೆ ಇಲ್ಲಿ ಅಂದರೆ ಲಿಂಗನಮಕ್ಕಿ ಡ್ಯಾಮ್ ಕಾಣಿಸುತ್ತೆ. ಲಿಂಗನಮಕ್ಕಿ ಡ್ಯಾಮ್ ಅಂದರೆ ಗೊತ್ತಿದೆ ಅಂದ್ಕೊತೀನಿ ನಿಮಗೆಲ್ಲ. ಜೋಗ್ ಫಾಲ್ಸಿಗೆ ನೀರು ಬರೋದು ಈ ಡ್ಯಾಮಿಂದನೇ ಕೂಡ. ಹಾಗೆ ಅಲ್ಲಿ ವಿದ್ಯುತ್ ತಯಾರು ಕೂಡ ಆಗುತ್ತೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಂತ ಇರುತ್ತಲ್ವ, ಆ ಒಂದು ಪ್ರಾಜೆಕ್ಟು ಅಲ್ಲೂ ಒಂದು ಕೂಡ ಇದೆ. ಅಲ್ಲಿ ನಮಗೆ ಆಣೆಕಟ್ಟು ಕಾಣಿಸುತ್ತೆ ನೀಟಾಗಿ. ಡ್ಯಾಮಿನ ಒಂದು ಗೇಟ್ಗಳಿದೆಯಲ್ಲ, ಗೇಟ್ ಕಾಣಿಸುತ್ತೆ ನೋಡಿ. ಇವಾಗ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ತುಂಬ ಜನ ಇದ್ದರು. ಫಾಲ್ಸು ಸಂಡೇ, ಸ್ಯಾಟರ್ಡೆ ಮತ್ತು ಗೌರ್ಮೆಂಟ್ ಹಾಲಿಡೇ ನೋಡಿ ಇಲ್ಲಿ ಕಾಣಿಸ್ತೀವಿ. ಅಲ್ಲಿ ಕಾಣ್ತಿದೆ ನೋಡಿ. ಹಾಗೆ ನೋಡಿಕೊಂಡು ಮತ್ತೆ ಹೊರಟ್ವಿ ನಾವು ಅಲ್ಲಿಂದ. ಹೊರಟು ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಎಲ್ಲಿ ಅಂದರೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗಿಂತ ಸ್ವಲ್ಪ ಹಿಂದೆ ಒಂದು ವ್ಯೂ ತುಂಬ ಚೆನ್ನಾಗಿರುತ್ತೆ. ಇದು ಆ ಕಡೆ ಈ ಕಡೆ ಎರಡೂ ಕಡೆ ಗದ್ದೆ ಇರುತ್ತೆ. ಈ ಟೈಮಲ್ಲಂತೂ ಇದನ್ನು ನೋಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಳೆ ಬೇರೆ ಹೋಯ್ತಾ ಇತ್ತು. ಮಳೆ ಹೋಯ್ತಾ ಹಾಗೆ ನಾವು ಹೊರಟ್ವಿ. ಸ್ವಲ್ಪ ಮಳೆ ಕಡಿಮೆ ಇತ್ತು ಇವತ್ತು ನಾವು ಹೊರಡುವಾಗ. ಹಾಗಾಗಿ ಸಂಡೇ ಸ್ಯಾಟರ್ಡೆ ಅಂದರೆ ನೋಡಿ ತುಂಬ ಜನಗಳು ಇರ್ತಾರೆ. ತುಂಬ ಗಾಡಿಗಳು, ವೆಹಿಕಲ್ಸ್ ಎಲ್ಲ ತುಂಬ ಇರುತ್ತೆ. ಅಲ್ಲೊಂದು ರಸ್ತೆ ಪಾಸ್ ಆಯ್ತಲ್ಲ, ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಹಾಕಿದ್ದೀನಿ. ಮುಂಗಾರು ಮಳೆ ಶೂಟಿಂಗ್ ಆಗಿತ್ತಲ್ಲ ಆ ಪ್ಲೇಸು ಅಂತ. ಹಾಗೆ ಗಾಡಿ ಓಡಿಸ್ತಾ ಏನೋ ಜೋಕ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ನಗಾಡ್ಕೊಂಡು ಹೋಗ್ತಾಯಿದ್ದೆ ನೋಡಿ. ಹೆಂಗೆ ಕೂತಿದ್ದೀನಿ ನಾನು, ಯಾಕೆಂದರೆ ಆ ರಸ್ತೆ ಸರಿ ಇಲ್ಲ, ಟಸ್ಕು ಅಂತ ಹೋಗ್ತಾಯಿತ್ತು. ಎಲ್ಲಿ ಹೊರಟಿದ್ದೀನಿ ಅಂದರೆ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು. ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಎಲ್ಲರ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದ್ದವು, ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಎರಡೂ ಆಯಿತು ಅಂದ್ಕೊಂಡು ಹೊರಟ್ವಿ. ಮೇಯ್ನಾಗಿ ಅವ್ರ ಗೃಹ ಪ್ರವೇಶಕ್ಕೆ ಹೋಗೋದೇ ಮೇನ್ ಪಾಯಿಂಟು. ಹಾಗೆ ಇದು ತಾಳಗುಪ್ಪದಲ್ಲಿ ಕೂಡ್ಲಿ ಮಠ ಅಂತ ಇದೆಯಲ್ಲ, ಅದು ಕೂಡ ಅಲ್ಲಿ ಕ್ಯಾಚ್ ಆಯಿತು ಸ್ವಲ್ಪ ಹೋಗ್ತಾ ದಾರಿಯಲ್ಲಿ. ಹಾಗೆ ಫ್ರೆಂಡ್ಸ್ ಎಲ್ಲ ಹಾಯ್ ಹೇಳ್ತಿದ್ದಾರೆ, ಎಲ್ಲರೂ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ಎಲ್ಲ ಫ್ರೆಂಡ್ಸನ್ನು ನಾನು ಸ್ವಲ್ಪ ತೆಗೆದೆ, ಸ್ವಲ್ಪ ತಗೊಂಡೆ. ಯಾಕೆಂದರೆ ಇವರೆಲ್ಲರೂ ಫ್ರೆಂಡ್ಸು ಹೌದು, ಅಕ್ಕಪಕ್ಕದ ಮನೆಯವರು ಹೌದು, ಸ್ವಂತ ಊರಿನವ್ರು ಹೌದು, ಎಲ್ಲರೂ ಇದ್ದಾರೆ. ಮಳೆ ಅಂದರೆ ಸಿಕ್ಕಾಪಟ್ಟೆ ವಿಪರೀತ ಮಳೆ. ಪಾಪ ಅವರು ಗೃಹ ಪ್ರವೇಶ ಮೇ 7ಕ್ಕೆ ಇಟ್ಟಿದ್ರು. ಅಲ್ಲಿ ಅವರ ಅಮ್ಮ ತೀರ್ಕೊಂಡ್ರು, ನನ್ನ ಫ್ರೆಂಡ್ ಅಮ್ಮ. ಹಾಗಾಗಿ ಅದನ್ನು ಪೋಸ್ಟ್ಮನ್ ಮಾಡಿ ಇವಾಗ ಮಾಡಿದರು. ಹಾಯ್ ಅಂತಿದ್ದಾರೆ ನೋಡಿ, ಖುಷಿಮ್ಮ ಹಾಯ್ ಅಂತಿದ್ದಾಳೆ, ಸಿಹಿ. ಹಾಗೆ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ರು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ, ನೀಟಾಗಿ ಎಂಟ್ರೆನ್ಸ್ ಇದು. ಹಾಗೆ ದೇವ್ರ ಮನೆ ನೋಡಿ ಈ ಥರ ಮಾಡಿದ್ದಾರೆ. ಶೀಟ್ ಅಂದ್ಕೊತೀನಿ ಮೇಲೆ, ಮಿನಿ ಸ್ಲ್ಯಾಬ್ ಹಾಕಿಲ್ಲ ಅವರು ದೇವ್ರ ಮನೆಗೆ. ಹಾಗೆ ಹೋಮ ಎಲ್ಲ ಆಗಿತ್ತು, ನಾವು ಹೋಗೋಷ್ಟೊತ್ತಿಗೆ ಹೋಮ ಎಲ್ಲ ಮುಗಿದಿತ್ತು. ಹಾಗೆ ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದಿತ್ತು. ಹಾಗೆ ಎಲ್ಲ ಫೋಟೋಶೂಟ್ ಗೊತ್ತಲ್ಲ ನಿಮಗೆ, ನಮ್ಮ ಹೆಣ್ಮಕ್ಳು ಸೇರಿಕೊಂಡ್ರೆ ಫೋಟೋಶೂಟ್ ಮಾಡ್ಕೊಳ್ಳೋದು ನೋಡಿ. ನನ್ನ ಫ್ರೆಂಡ್ ಅವರೇ, ಅವ್ರದ್ದೇ ಮನೆ ಗೃಹ ಪ್ರವೇಶ ಪಾಸ್ ಆದರೆ ಇಲ್ಲಿದ್ದಾರೆ ನೋಡಿ. ಹಾಗೆ ಅವ್ರ ಮಕ್ಕಳನ್ನ, ಅವ್ರ ಮನೆಯವ್ರನ್ನೆಲ್ಲ ಕ್ಯಾಚ್ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಎಲ್ಲರೂ ಮಾತಾಡಿಸ್ತಾ ಇದ್ರು ಅವ್ರನ್ನ. ಒಂದು ದೊಡ್ಡ ಹಾಲ್ ಮಾಡಿದ್ದಾರೆ, ಹಾಲ್ ಪಕ್ಕಕ್ಕೆ ಡೈನಿಂಗ್ ಹಾಲು. ಅದಾದಮೇಲೆ ಇಲ್ಲಿ ದೇವ್ರ ಮನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು. ನಮ್ಮನೆ ಗೃಹ ಪ್ರವೇಶದಲ್ಲಿ ನಾನು ಇಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ನನಗೆ ವೀಡಿಯೋನೇ ಸಿಗಲಿಲ್ಲ. ಹಾಗೆ ಇವಳು ನನ್ನ ಫ್ರೆಂಡ್ ಮಗಳು, ಆ ಮಕ್ಕಳದೆಲ್ಲ ಇಲ್ಲಿ ಅಡುಗೆ ಮನೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಲ್ಲ, ಅಲ್ಲೆಲ್ಲ ಫೋಟೋ ತೆಕ್ಕೊತಿದ್ದಾರೆ. ಹಾಗೆ ಎಲ್ಲ ತೊಗೊಬಂದು ಇಟ್ಬಿಟ್ಟಿದ್ದಾರೆ ಇವರು. ಯಾಕೆಂದರೆ ಫಸ್ಟೇ ಗೃಹ ಪ್ರವೇಶ ಅಂತ ಆಗಿತ್ತಲ್ವ, ಸ್ವಲ್ಪ ತಂದಿಟ್ಟಿದ್ರಂತೆ. ಅಷ್ಟೊತ್ತಿಗೆ ಹೀಗಾಯಿತು ಪಾಪ. ವಾಲ್ಡ್ರೂಬ್ ಈ ಥರ ಮಾಡಿಸಿದ್ದಾರೆ ನೋಡ್ರಿ ಇವರು. ತುಂಬ ಚೆನ್ನಾಗಿದೆ. ಒಂಥರ ವುಡ್ಡಿಂದು ಕೋಟ್ ಕೊಟ್ಬಿಟ್ಟು, ಆ ಕಡೆ ಈ ಕಡೆ ಫ್ರೇಮ್ ಕೊಟ್ಟು ಮಧ್ಯದಲ್ಲಿ ಪ್ಲೌಡ್ ಕೊಡಿಸಿದ್ದಾರೆ ಸನ್ಮೈಕ್ ಹಾಕಿಸಿ. ಅದೇ ಇನ್ನೊಂದು. ಹಾಗೆ ಎರಡು ಬೆಡ್ರೂಮಿಗೆ ಒಂದೇ ಟಾಯ್ಲೆಟು ಅಟ್ಯಾಚು. ಮಧ್ಯದಲ್ಲಿ ಸ್ಪೇಸ್ ಅಂದರೆ ಜಾಗ ಇಲ್ಲದೆ ಇದ್ದವ್ರಿಗೆ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಆ ಥರ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಜಾಗ ಇತ್ತು ಅಂದವಾಗ ಆ ಕಡೆಯಿಂದನೂ ಬರ್ಬೋದು, ಲಾಕ್ ಮಾಡಿಕೊಂಡು. ಎರಡು ಡೋರ್ ಇರುತ್ತೆ, ಮಧ್ಯದಲ್ಲಿ ವಾಶ್ರೂಮ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದೊಂಥರ.
ಹಾಗೆ ಅಲ್ಲಿಂದ ನಮ್ಮೂರು ಪಾರ್ಕಿಗೆ ಹೋದೆ. ಪಾರ್ಕಿಗೆ ಏನಕ್ಕೆ ಹೋದೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಇಲ್ಲೊಂದು ಕಳ್ತನ ಮಾಡ್ಕೊಬಂದಿದ್ದೀನಿ. ಇದನ್ನು ಯಾರಾದರೂ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ನೋಡಿದರೆ ಸಾರಿ. ಯಾಕೆಂದರೆ ಇಲ್ಲಿ ನನಗೆ ಇದು ತುಂಬ ಇಂಪಾರ್ಟೆಂಟು ಕೆಲಸಕ್ಕೆ ಹೋದೆ ನಾನು. ಇಲ್ಲಿ ಯಾರೂ ಇರಲಿಲ್ಲ ಇದ್ರೂ ಹೋಗ್ತಿದ್ದೆ ನಾನು. ನನಗೆ ಮತ್ತು ಈ ಪಾರ್ಕಿಗೆ ಯಾವಾಗಲೂ ನಾವು ವಾಕ್ ಹೋಗೋದು ಅಲ್ಲಿದ್ದವಾಗ, ಯಾವಾಗಲೂ ಸಂಜೆ ಟೈಮು ಕಡಿಮೆ. ನಾನು ವಾಕ್ ಹೋಗೋದು ಸ್ವಲ್ಪ ಕಡಿಮೆನೇ. ಹೋದರೆ ಕೂತ್ಕೊಂಡು ಸಾಯಂಕಾಲ 11 ಗಂಟೆ ತನಕ ಕೂತ್ಕೊಂಡು ಬರ್ತಿದ್ವಿ. 8-9 ಗಂಟೆಗೆ ಹೋದರೆ ವಾಕ್ ಮಾಡ್ತಾನೇ ಇರಲಿಲ್ಲ ನಾನು. ಎಲ್ಲರೂ ವಾಕ್ ಮಾಡಿದರೆ ನಾನು ಸುಮ್ಮನೆ ಕಳ್ಳಿ ಥರ ಕೂತ್ಕೊಂಡಿರ್ತಿದ್ದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಈ ಗಿಡದಲ್ಲಿ ಒಂದು ರಂಬೆ ಮುರ್ಕೊಂಡೆ ನಾನು. ಕೊಂಬೆ ಕಾಣಿಸ್ತಲ್ವ ನಿಮಗೆ ಅಲ್ಲಿ? ಅದೇ ನಾನು ಕಳ್ತನ ಮಾಡ್ಲಿಕ್ಕೆ ಹೋಗಿದ್ದು. ಇದೆಲ್ಲ ಮಕ್ಕಳಿಗೆ ಆಟ ಆಡಿಸ್ತೀವಿ. ಅಲ್ಲಿದೆಲ್ಲ ಗಿಡ, ಆ ಗಿಡದಲ್ಲಿ ನಾನು ಮುರ್ಕೊಂಬಂದೆ. ಇಷ್ಟು ಮುರ್ಕೊಂಬಂದೆ. ದೊಡ್ಡ ಗಿಡ ಚಿಕ್ಕದಾಗಿ ಮುರ್ಕೊಂಬಂದಿ ನೋಡಿರಿ. ಸುಮಾರಿತ್ತು ಆ ಗಿಡಗಳು. ನಂಗೆ ಆ ಗಿಡದ ಮೇಲೆ ತುಂಬ ದಿವಸದಿಂದ ಕಣ್ಣಿತ್ತು, ಆದರೆ ಜಾಗ ಇರಲಿಲ್ಲ ಕ್ವಾರ್ಟರ್ಸಲ್ಲಿದ್ದವಾಗ. ಇವಾಗ ನಾನು ಕ್ವಾರ್ಟರ್ಸಿಂದ ಬಂದಿದ್ದೀನಲ್ವ, ಹಾಗಾಗಿ ನಂಗೆ ಸ್ವಲ್ಪ ಜಾಗ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ನೆಟ್ಕೊಳಕ್ಕಾಗುತ್ತೆ, ನನ್ನ ಸ್ವಂತ ಮನೆಯಲ್ಲಿ ನೆಟ್ಕೊಳಕ್ಕಾಗುತ್ತೆ ಅಂತ ನಾನಿಲ್ಲಿ ತೊಗೊಬಂದಿದ್ದೀನಿ. ಮುರ್ಕೊಂಬಂದೆ. ಸಾರಿ ನಮ್ಮ ಇಂಜಿನಿಯರ್ ಸರಿಗಿರ್ಬೋದು, ನಮ್ಮ ಇದರ ಡಿಪಾರ್ಟ್ಮೆಂಟರಿಗಿರ್ಬೋದು, ಸಿವಿಲ್ ಮೇಡಮ್ ಎಲ್ಲರಿಗೂ ಸಾರಿ. ಹಾಗೆ ಯಾಕೆ ಅಂದರೆ ನಾನು ಯಾರನ್ನೂ ಕೇಳ್ದೇ ಇದನ್ನು ತೊಗೊಬಂದಿದ್ದೀನಿ. ನನ್ನ ಕೈಯಲ್ಲಿದೆ. ಇದನ್ನು ನಿಜವಾಗ್ಲೂ ಚೆನ್ನಾಗಾದರೆ ದೊಡ್ಡದಾದರೆ ನಾನು ಮತ್ತೆ ತೊಗೊಬಂದು ಇಲ್ಲೇ ಹಾಕ್ತೀನಿ. ನನಗೆ ನೋಡಿ ಹಾಗೆ ಆ ಹಸಿರು ಆ ಕಡೆ ಈ ಕಡೆ ಎಲ್ಲ ಮನೆಗಳು, ನಮ್ಮ ಕ್ವಾರ್ಟರ್ಸ್ಗಳು ಎಷ್ಟು ಸುಂದರವಾಗಿ ಕಾಣುತ್ತೆ. ನನಗೆ ತುಂಬ ಮಿಸ್ ಯು ಅಂದ್ಕೊಂಡ್ಬಂದೆ. ಒಂದೇ ತಿಂಗಳಿಗೆ ನನಗೆ ಎಲ್ಲರನ್ನೂ ಮಿಸ್ ಮಾಡ್ಕೊತಿದ್ದೀನಿ, ಎಲ್ಲಾದರೂ ಮಿಸ್ ಮಾಡ್ಕೊತೀನಿ. ಹಾಗೆ ಅಲ್ಲಿಂದ ಹೊರಟು ಬರುವಾಗಲೂ ಅಷ್ಟೇ ಮಳೆ ಸಿಕ್ಕಾಪಟ್ಟೆ ಮಳೆ. ಹಾಗೆ ಸ್ವಲ್ಪ ಮಳೆ ನಿಂತವಾಗ ನಾನು ವೀಡಿಯೋ ಮಾಡಿಕೊಂಡೆ. ಸರಿ ಮಳೆ. ಮತ್ತು ಈ ರೋಡಲ್ಲಿ ನಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ನವಿಲುಗಳು ತುಂಬ ಸಿಗುತ್ತವೆ ಈ ರೋಡಲ್ಲಿ. ನಾವು ಜೋಗ್ ಫಾಲ್ಸ್ ಟು ಸಾಗರ ಬರೋ ಮಧ್ಯದಲ್ಲಿ, ತಾಳಗುಪ್ಪಕ್ಕಿಂತ ಮಧ್ಯದಲ್ಲಿ ತುಂಬ ನವಿಲುಗಳು ಸಿಗುತ್ತೆ. ಇವತ್ತೊಂದು ಕಾಣಿಸ್ಲಿಲ್ಲ ನನಗೆ. ಹಾಗೆ ನಾಳಿನ ವಿಡಿಯೋದಲ್ಲಿ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರತಕ್ಕಂಥ, ನೀವೆಲ್ಲ ಕೇಳ್ತಿರ್ತಕ್ಕಂಥ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗ್ತೀನಿ. ಇನ್ನೂ ಸಾಧ್ಯವಾದಷ್ಟು ಕಂಟಿನ್ಯೂ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಹೇಗಿದೆ ಅಂತ ಹೇಗಿದೆ ವಿಡಿಯೋ, ಹಾಗೆ ಈ ವ್ಯೂಸ್ ಎಲ್ಲ ಹೇಗಿದೆ, ರಸ್ತೆ ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ಅಲ್ವಾ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಬಾಯ್.